ಬಳಿಕ ಭೂಮಿಯಲ್ಲಿ ಇದ್ದೆ ನಿನ್ನ ಒಡಲಿನಲ್ಲಿ, ಬಿದ್ದ ಬಳಿಕ ಭೂಮಿಯಲ್ಲಿ ಎತ್ತಿ ಎದೆಯ ಹಾಲು ಕೊಟ್ಟ ಮೊದಲ ದೈವನೀ, ಎತ್ತಿ ಎದೆಯ ಹಾಲು ಕೊಟ್ಟ ಮೊದಲ ದೈವನೀ. ಕಣ್ಣು ಬಿಟ್ಟು ನಿನ್ನ ಕಂಡು ಮುತ್ತುಗಳ ಅಮೃತವನುಂಡು, ಕಣ್ಣು ಬಿಟ್ಟು ನಿನ್ನ ಕಂಡು ಮುತ್ತುಗಳ ಅಮೃತವನುಂಡು, ಜನುಮ ಜನುಮದಲ್ಲೂ ಸ್ತುತಿಸೋ ಮಾತೃಶಕ್ತಿ ನೀ, ಜನುಮ ಜನುಮದಲ್ಲೂ ಸ್ತುತಿಸೋ ಮಾತೃಶಕ್ತಿ ನೀ. ಇದ್ದೆ ನಿನ್ನ ಒಡಲಿನಲ್ಲಿ, ಬಿದ್ದ ಬಳಿಕ ಭೂಮಿಯಲ್ಲಿ ಎತ್ತಿ ಎದೆಯ ಹಾಲು ಕೊಟ್ಟ ಮೊದಲ ದೈವನೀ. ಕರುಳಿನಿಂದ ಕರುಣೆ ಚಿಮ್ಮಿ, ಕುಡಿಗೆ ಇರದು ಏನು ಕಮ್ಮಿ, ಮಡಿಲ ಭದ್ರ ಕೋಟೆಯಲ್ಲಿ ಬೆಳೆಸಿ ಕಾಯ್ದಿಯೇ, ತೊದಲ ನುಡಿಯ ಸವಿಯ ಸವಿದು ಹೊಟ್ಟೆ ತುಂಬಿ ತೇಗಿನಲಿದು, ಮಗುವ ಸುಖಕ್ಕೆ ದುಡಿದು ದುಡಿದು ಜೀವ ತೇದಿಯೇ, ಮಗುವ ಸುಖಕ್ಕೆ ದುಡಿದು ದುಡಿದು ಜೀವ ತೇದಿಯೇ. ಇದ್ದೆ ನಿನ್ನ ಒಡಲಿನಲ್ಲಿ, ಬಿದ್ದ ಬಳಿಕ ಭೂಮಿಯಲ್ಲಿ ಎತ್ತಿ ಎದೆಯ ಹಾಲು ಕೊಟ್ಟ ಮೊದಲ ದೈವನೀ. ನೀತಿ ಧರ್ಮ ಕಥೆಯ ಹೇಳಿ ಮೆಚ್ಚುವಂತೆ ನೀನು ಬಾಳಿ, ನನ್ನ ಬದುಕಿನುದ್ದ ಬೆಳಕು ಚೆಲ್ಲತೊಡಗಿರಿ, ನಿನ್ನ ಸ್ಫೂರ್ತಿ ತಂತು ಶಕ್ತಿ, ನಿನ್ನ ಪ್ರೀತಿ ಗಂತಿ ಭಕ್ತಿ, ಉಕ್ಕಿ ಪಾದ ತೊಳೆವೆ ತಾಯೆ ಹರ್ಷ ಭಾಷ್ಪದಿ, ಉಕ್ಕಿ ಪಾದ ತೊಳೆವೆ ತಾಯೆ ಹರ್ಷ ಭಾಷ್ಪದಿ. ಇದ್ದೆ ನಿನ್ನ ಒಡಲಿನಲ್ಲಿ, ಬಿದ್ದ ಬಳಿಕ ಭೂಮಿಯಲ್ಲಿ. ಅಮ್ಮನ ಗರ್ಭದಿಂದ ಜಗತ್ತಿಗೆ ಕಾಲಿಟ್ಟ ಕ್ಷಣದಿಂದ ನಿರ್ಗಮಿಸುವವರೆಗೂ ನಿರಂತರ ಬಳಸುವ ಪದವೇ ಅಮ್ಮ. ಎನ್ನೋ ಪದವ ಎಷ್ಟು ಬಾರಿ ಹೇಳ್ತೀಯ, ಹುಟ್ಟಿದಾಗಿಂದ ಸಾಯೋವರೆಗೂ ಹೇಳ್ತಾನೆ ಇರ್ತೀಯ. ಅಮ್ಮ ಎನ್ನೋ ಪದವ ಎಷ್ಟು ಬಾರಿ ಹೇಳ್ತೀಯ, ಹುಟ್ಟಿದಾಗಿಂದ ಸಾಯೋವರೆಗೂ ಹೇಳ್ತಾನೆ ಇರ್ತೀಯ. ಅಮ್ಮ ಎನ್ನೋ ಪದವ. ಗರ್ಭದಿಂದ ಬಂದ ಮೇಲೆ ಗಳಿಗೇನು ಕಾಯೋದಿಲ್ಲ,
ಅಷ್ಟರಲ್ಲೇ ಅಮ್ಮನ ಎದೆ ಅಮೃತಕ್ಕೆ ಬಾಯ್ ಹಾಕ್ತೀಯ. ಗರ್ಭದಿಂದ ಬಂದ ಮೇಲೆ ಗಳಿಗೇನು ಕಾಯೋದಿಲ್ಲ, ಅಷ್ಟರಲ್ಲೇ ಅಮ್ಮನ ಎದೆ ಅಮೃತಕ್ಕೆ ಬಾಯ್ ಹಾಕ್ತೀಯ. ನಡೆಯೋ ಹೆಜ್ಜೆ ಜಾರಿದಾಗ ಜಾರಿ ಕೆಳಗೆ ಬಿದ್ದಾಗ, ನಡೆಯೋ ಹೆಜ್ಜೆ ಜಾರಿದಾಗ ಜಾರಿ ಕೆಳಗೆ ಬಿದ್ದಾಗ ಬರುವ ಪದವು ಯಾವುದಣ್ಣ? ಅಮ್ಮ ಅಮ್ಮ ಅಲ್ವೇನ್ರಣ್ಣ. ಅಮ್ಮ ಎನ್ನೋ ಪದವ ಎಷ್ಟು ಬಾರಿ ಹೇಳ್ತೀಯ, ಹುಟ್ಟಿದಾಗಿಂದ ಸಾಯೋವರೆಗೂ ಹೇಳ್ತಾನೆ ಇರ್ತೀಯ. ಅಮ್ಮ ಎನ್ನೋ ಪದವ. ಹುಟ್ಟುವಾಗ್ಲೂ ಅಮ್ಮ ಬೇಕು, ಬೆಳೆದ ಮೇಲೂ ಬೇಕೇ ಬೇಕು. ಅಮ್ಮ ಅಮ್ಮ ಅಂದಾಗ ಬಂದು ಬಾಚಿ ತಬ್ಕೋಬೇಕು. ಹುಟ್ಟುವಾಗ್ಲೂ ಅಮ್ಮ ಬೇಕು, ಬೆಳೆದ ಮೇಲೂ ಬೇಕೇ ಬೇಕು. ಅಮ್ಮ ಅಮ್ಮ ಅಂದಾಗ ಬಂದು ಬಾಚಿ ತಬ್ಕೋಬೇಕು. ಉಸಿರಿನಲ್ಲೂ ಬಸಿರಿನಲ್ಲೂ ಕಂದನ ತುಡಿತ ಕಂಡುಕೊಂಡು, ಉಸಿರಿನಲ್ಲೂ ಬಸಿರಿನಲ್ಲೂ ಕಂದನ ತುಡಿತ ಕಂಡುಕೊಂಡು, ಪ್ರತಿ ಕ್ಷಣವು ಜೀವ ತುಂಬೋ ಸೃಷ್ಟಿಯ ಮತ್ತೊಂದು ಹೆಸರೇ ಅಮ್ಮ. ಅಮ್ಮ ಎನ್ನೋ ಪದವ ಎಷ್ಟು ಬಾರಿ ಹೇಳ್ತೀಯ, ಹುಟ್ಟಿದಾಗಿಂದ ಸಾಯೋವರೆಗೂ ಹೇಳ್ತಾನೆ ಇರ್ತೀಯ. ಅಮ್ಮ ಎನ್ನೋ ಪದವ. ಸಿರಿ ಸಂಪತ್ತು ಕರಗಿ ಹೋದ್ರು, ಪ್ರಕೃತಿ ಹಸಿರೇ ಬಾಡಿ ಹೋದ್ರು, ಬತ್ತಿ ಹೋಗದು ಅಮ್ಮನ ಒಲುಮೆ, ನಿತ್ಯ ಚಿಮ್ಮೋ ಜೀವ ಚಿಲುಮೆ. ಸಿರಿ ಸಂಪತ್ತು ಕರಗಿ ಹೋದ್ರು, ಪ್ರಕೃತಿ ಹಸಿರೇ ಬಾಡಿ ಹೋದ್ರು, ಬತ್ತಿ ಹೋಗದು ಅಮ್ಮನ ಒಲುಮೆ, ನಿತ್ಯ ಚಿಮ್ಮೋ ಜೀವ ಚಿಲುಮೆ. ಅಮ್ಮ ಅನ್ನೋ ಪದದ ಮಹಿಮೆ ಅಳಿಯೋದಕ್ಕೆ ಸಾಧ್ಯವಿಲ್ಲ. ಅಮ್ಮ ಅನ್ನೋ ಪದದ ಮಹಿಮೆ ಅಳಿಯೋದಕ್ಕೆ ಸಾಧ್ಯವಿಲ್ಲ. ಈ ಪದವೇ ಇಲ್ದೇ ಇದ್ರೆ ಬದುಕಿಗೆ ಅರ್ಥ ಇಲ್ಲವೇ ಇಲ್ಲ. ಅಮ್ಮ ಎನ್ನೋ ಪದವ ಎಷ್ಟು ಬಾರಿ ಹೇಳ್ತೀಯ, ಹುಟ್ಟಿದಾಗಿಂದ ಸಾಯೋವರೆಗೂ ಹೇಳ್ತಾನೆ ಇರ್ತೀಯ. ಅಮ್ಮ ಎನ್ನೋ ಪದವ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಮಾನ್ಯ ಶ್ರೀ ಜಿ ವಿ ನಾಯಕ್, ಗ್ರಂಥ ಬಿಡುಗಡೆಯನ್ನು ಮಾಡಲಿಕ್ಕಿರುವಂತಹ ಡಾಕ್ಟರ್ ಚನ್ನವೀರ ಕಣವಿ, ಮಾಸ್ತಿಯರಿಯವರ ಸಮಗ್ರ ಕಾವ್ಯದ ಬಿಡುಗಡೆಯನ್ನು ಮಾಡಲಿಕ್ಕಿರುವಂತಹ ಡಾಕ್ಟರ್ ಬಿ ಆರ್ ದೇಮಾಡ್, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ವೀರನ್ ರಾಜು, ಡಾಕ್ಟರ್ ಜಿ ಎಂ ಹೆಗಡೆ, ಶ್ರೀ ಶಂಕರ್ ದೇವರೂರು ಹಾಗೂ ಈ ಗ್ರಂಥದ ಸಂಪಾದಕತ್ವದ ಜವಾಬ್ದಾರಿ ವಹಿಸಿರುವಂತಹ ಮಾನ್ಯ ಶ್ರೀ ವಿ ಬಿ ಹಿರೇಮಠ್ ಮಾನ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಸವಿನಯವಾಗಿ ವಿನಂತಿಸ್ತಾ ಇದ್ದೇನೆ. ಉಪಾಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಎಂ ಎಸ್ ಲಮಾಣಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾವಗೀತೆಯ ಕವಿಯಾಗಿರುವಂತಹ ಮಾನ್ಯ ಶ್ರೀ ಎಂ ಕೆ ನಾಯ್ಕರವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೊಡುವಾತನೇ ಅರಿಯು ಪಡೆವಾತನೇ ನರನು ಒಡದ ಒಡವೆಗಳು ಕೆಡದು ಹೋಗದ ಮುನ್ನ ಕೊಡು ಪಾತ್ರವರಿಯು ಸರ್ವಜನ. ಈ ಸುಂದರವಾದಂತಹ ಒಂದು ಕಾರ್ಯಕ್ರಮ ಪ್ರಾರ್ಥನೆ ಹಾಗೂ ನಾಡಗೀತೆಯೊಂದಿಗೆ ಆರಂಭ ಆಗ್ತಾ ಇದೆ. ಈ ಟಿವಿಯ ಕಲಾವಿದರಾಗಿರುವಂತಹ ಶ್ರೀಯುತ ಬಿ.ಪಿ. ಗೋಪಾಲಕೃಷ್ಣ ಹಾಗೂ ಸಂಘಟಕರಿಂದ ನಾಡಗೀತೆಯನ್ನ ಸುಶ್ರಾವ್ಯವಾಗಿ ಮಾಡಿರುವಂತಹ ಶ್ರೀಯುತ ಬಿ.ಪಿ. ಗೋಪಾಲಕೃಷ್ಣವರಿಗೆ ಅನಂತ ಕೃತಜ್ಞತೆಗಳು. ಈಗ ಸ್ವಾಗತ ಗೀತೆ ಶ್ರೀಮತಿ ನಿರುಪಮಾ ನಾಯಕ್ ಇವರಿಂದ.
ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿ ಅಭ್ಯಾಗತರನ್ನ, ಪ್ರೇಕ್ಷಕರನ್ನ ತಮ್ಮ ಇಂಪಾದ ಹಾಡಿನ ಮೂಲಕ ಸ್ವಾಗತಿಸಿದಂತ ಶ್ರೀಮತಿ ನಿರೂಪಮಾ ನಾಯಕರಿಗೆ ಧನ್ಯವಾದಗಳು. ಪರಿಮಳವಿಲ್ಲದೆ ಹೂವಿಲ್ಲ, ಹಾಡಿಲ್ಲದೆ ಹಕ್ಕಿ ಇಲ್ಲ, ಈಜಿಲ್ಲದೆ ಮೀನಿಲ್ಲ, ಭಾವನೆಗಳಿಲ್ಲದೆ ಭಾವಗೀತೆಯ ನಾಯಕ ಕವಿ ಮಾಸ್ಕೇರಿ ಎಂ.ಕೆ. ನಾಯಕರಿಲ್ಲ. ಭಾವನೆಗಳೊಂದಿಗೆ ಬೆಸೆದಂತ ಬದುಕು ಮಾಸ್ಕೇರಿ ಎಂ.ಕೆ. ನಾಯಕರದು. ಸಮಗ್ರ ಸಾಹಿತ್ಯ ಚಿಂತನಾಭಿನಂದನ ಸಮಿತಿ ಬಹಳಷ್ಟು ವಿಶಿಷ್ಟವಾದಂತಹ ಒಂದು ಪದಪ್ರಯೋಗ. ಚಿಂತನೆ ಮಾಡಿ ಅಭಿನಂದಿಸುವಂಥದ್ದೇನಿದೆಯಲ್ಲ, ಇದು ಸುಮ್ಮನೆ ಮಾಡುವಂತ ಅಭಿನಂದನೆ ಅಲ್ಲ. ಚಿಂತನದ ನಂತರ ಮಂಥನ ಅವಶ್ಯ. ವೃತ್ತಿಯಲ್ಲಿ ಅಧಿಕಾರಿಯಾಗಿದ್ದರೂ ಕೂಡ ಜ್ಞಾನಕೋಶದ ಜೊತೆಗೆ ಭಾವಕೋಶವನ್ನು ಬೆಳೆಸಿಕೊಂಡು ಸಾಹಿತ್ಯವನ್ನ ಬೋಧಿಸುವ ಉಪನ್ಯಾಸಕರು, ಅಧ್ಯಾಪಕರುಗಳ ಸಂಖ್ಯೆ ಬಹಳಷ್ಟು ಇದ್ದರೂ ಕೂಡ ಒಂದು ರೀತಿಯ ನಿಷ್ಕ್ರಿಯತೆಯಲ್ಲಿ ತೊಡಗಿರುವಂತಹ ಇಂದಿನ ಈ ಒಂದು ಸಂದರ್ಭದಲ್ಲಿ ಪ್ರೌಢತೆಯಿಂದ ಒಬ್ಬ ಸಾಹಿತ್ಯಾಗಿ ತಮ್ಮ ಭಾವನೆಗಳನ್ನ ಕವನಗಳ ಮೂಲಕ ಎರಕ ಹೊಡೆದು ನಾಡಿನಾದ್ಯಂತ ಭಾವಗೀತೆಯ ಕವಿಯಾಗಿ ಮೂಡಿಬಂದಿರುವಂತಹ ಎಂ.ಕೆ. ನಾಯಕ್ ಮಾಸ್ಕೇರಿಯವರ ಸಾಧನೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅನುಕರಣೀಯ, ಆದರ್ಶಪ್ರಾಯವಾಗಿರುವಂತಹ ಭಾವಗೀತೆಯ ಭಾವನೆಯ ಬೀಜಗಳನ್ನ ಮನುಷ್ಯನ ಎಲೆಯ ಹೊರದಲ್ಲಿ ಅಡಿಗೊಳಿಸಿ ಭಾವನೆಯ ಬೀಜಗಳನ್ನ ಬಿತ್ತುತ್ತಿದ್ದಾರೆ, ಉತ್ತುತ್ತಿದ್ದಾರೆ. ಮುಂದೊಂದು ದಿನ ಹುಡುಸಾದ ಬೆಳೆ ಮುಂದಿನ ಪೀಳಿಗೆಗೆ ದಕ್ಕಲಿ ಎನ್ನುವ ನಿಸ್ವಾರ್ಥ ವಿಶಾಲವಾದಂತಹ ಮನಸ್ಸು ಈ ಕವಿಯದು. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರಾಗಿದ್ದಾರೆ. ನಿಜವಾಗಿ ಮಾಸ್ಕೇರಿ ನಾಯಕರ ಅನೇಕ ವಸಂತಗಳನ್ನು ನಾವು ಇಂತಹ ಸಂಭ್ರಮಗಳಲ್ಲಿ ಕಂಡಿದ್ದೇವೆ, ಅವನ್ನು ಕಳೆದಿದ್ದೇವೆ. ಇವತ್ತಿನ ಈ ಸಂಭ್ರಮ ಬಹಳ ಅವಿಸ್ಮರಣೀಯವಾಗಿರುವುದು, ಐತಿಹಾಸಿಕವಾಗಿರ್ತಕ್ಕಂಥದ್ದು. ಇಂಥ ಒಂದು ವೃತ್ತ ಬಿಡುವ ಕಾರ್ಯಕ್ರಮಕ್ಕೆ ನಾಡಿನ ಅತ್ಯಂತ ಖ್ಯಾತ ಕವಿಗಳು, ಅತ್ಯಂತ ಶ್ರೇಷ್ಠರು ಇಲ್ಲಿ ಆಗಮಿಸಿದಾರ. ಇದು ಇವತ್ತಿನ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ನಲ್ಲಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೆ.ಎಲ್. ಚಂದ್ರ ಸರ್ ಅವರು ಬರಬೇಕಾಗಿತ್ತು. ಕಾರಣದಿಂದ ಬಂದಿಲ್ಲ. ಅವರನ್ನು ಕೂಡ ನಾನು ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಚಂದ್ರವೀರ್ ಕಣಿವೆ ಅವರು, ಇವರ ಬಗ್ಗೆ ಬಹುಶಃ ಪರಿಚಯದೊಂದಿಗೆ ಸ್ವಾಗತ ಅಂತೇಳಿ ನಿರೂಪಕರು ಹೇಳಿದ್ದಾರೆ. ಸೂರ್ಯನಿಗೆ ಒಟ್ಟು ಮಾಡಿ ತೋರಿಸುವ ಹಾಗೆ ಆಗುವುದು ಅಂತೇಳಿ ಹಾಸ್ಯಾಸ್ಪದವಾಗಬಾರ್ದು ಅವರ ಪರಿಚಯ ನಾನು ಮಾಡಿದರೆ, ಆದರೂ ಕೂಡ ವೇದಿಕೆಯ ವಾಡಿಕೆಯಂತೆ ಅವ್ರನ್ನ ಪರಿಚಯಿಸುತ್ತಾ ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸದ್ದು ಗದ್ದಲವಿಲ್ಲದೆ, ಯಾವುದೇ ಬಣಕ್ಕೆ ಸೇರದೆ ಅತ್ಯಂತ ಸರಳವಾಗಿ, ಸಹಜವಾಗಿ, ಸ್ವಾಭಾವಿಕ ರೀತಿಯಲ್ಲಿ ತಮ್ಮ ಕಾವ್ಯ ರಚನೆಯನ್ನು ಮಾಡುತ್ತಾ ನಾಡಿದ್ದು ತಮ್ಮ ಪರಿಚಯವನ್ನು ಈಗಾಗಲೇ ಪಟ್ಟಿದ್ದಾರೆ. ಶ್ರೀ ಚಂದ್ರವೀರ್ ಕಣಿವೆಯವರು ಧಾರವಾಡ ಜಿಲ್ಲೆಯ ಉಮ್ಮಳದಲ್ಲಿ ಜನಿಸಿರುವಂಥವರು. ತಮ್ಮ ಬಾಲ್ಯವನ್ನು ಇಳೇಶ್ವರಂ ಗ್ರಾಮದಲ್ಲಿ ಕಳೆದು ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣ ಕೂಡ ಅಲ್ಲಿಯೇ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಧಾರವಾಡಕ್ಕೆ 1946ರಲ್ಲಿ ಬಂದು ಅಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನ ಈ ಸಾಹಿತ್ಯ ಕೃಷಿಯನ್ನು ಮಾಡುತ್ತಾ ನಾಡಿನ ಖ್ಯಾತ ಸಾಹಿತ್ಯವಾಗಿರ್ತಕ್ಕಂಥ ಸೂರಮ್ಮ ಕೊಂಡಿ, ಬೇಂದ್ರೆ, ಗೋಕಾ, ಮುಗುಳಿ, ಜಿ.ಎಸ್. ಕಣಿಕರ್, ಎಸ್.ಆರ್. ಮೊಕಾಸಿ, ಪುಣೇಕರ್ ಮುಂತಾದ ಸಾಹಿತಿಗಳನ್ನ ಕಂಡು ಅವರ ಅನುಭವವನ್ನು ಪಡೆದು ಸಾಹಿತ್ಯ ಲೋಕಕ್ಕೆ ರತ್ನವಾಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅವರ ಅಧ್ಯಕ್ಷರಾಗಿ ಆ ಸ್ಥಾನವನ್ನು ಗೌರವಿಸಿಕೊಂಡಿರ್ತಕ್ಕಂಥವರು. ಹೀಗೆ ಇವರು ಡಾಕ್ಟರೇಟ್ ಪದವಿಯನ್ನು ಕೂಡ ಗೌರವ ಡಾಕ್ಟರೇಟ್ ಸಂಪಾದಿಸಿರ್ತಕ್ಕಂಥವರು. ರಾಜ್ಯ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ನಾಡೋಜ ಪ್ರಶಸ್ತಿ, ಈ ರೀತಿಯಾಗಿ ಅನೇಕ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯಿಕ ಪ್ರಶಸ್ತಿಗಳು, ಸಾಮಾಜಿಕ ಪ್ರಶಸ್ತಿಗಳು ಇವರನ್ನ ತಾವಾಗಿ ಅನುಭವಿಸಿಕೊಂಡಿವೆ. ಹೀಗಾಗಿ ಇಂತಹ ಪರಿಚಯವನ್ನು ನಾನು ತಮ್ಮೆದುರಿಗೆ ಮಾಡಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಡಾಕ್ಟರ್ ಚಂದ್ರವೀರ ಕಣಿವೆ. ಅದೇ ರೀತಿಯಾಗಿ ಇವತ್ತಿನ ಇನ್ನೋರ್ವ ಅತಿಥಿಗಳು ಡಾಕ್ಟರ್
ಬಿ ಆರ್ ಹಿರೇಮಠ. ಶ್ರೀಯುತ ಬಿ ಆರ್ ಹಿರೇಮಠಿಯವರು ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ ಆರ್ ಸಿ ಹಿರೇಮಠ ಕನ್ನಡ ಜ್ಞಾನಪೀಠ ಇದರ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸುತ್ತಿರುವರು ಹಾಗೂ ಇವರು ಕನ್ನಡ ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನು ಕೂಡ ಮಾಡಿದರು ಹಾಗೂ ಇನ್ನೂ ಮಾಡ್ತಾ ಇದ್ದಾರೆ. ಇವರು ಶಾಸನ ಕ್ಷೇತ್ರದಿಂದ ಕನ್ನಡ ಶಾಸನ ಕ್ಷೇತ್ರದಲ್ಲಿ ಹೆಚ್ಚು ಸಂಶೋಧನಾ ಕಾರ್ಯವನ್ನು ಕೂಡ ನಡೆಸಿ ಕರ್ನಾಟಕ ಶಾಸನದಲ್ಲಿ ಒಟ್ಟಕೂರು ಎಂಬ ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದರು. ಅಲ್ಲದೆ ಕನ್ನಡ ಹಸ್ತ ಲಿಪಿಗಳ ಶೋಧನಾ ಕಾರ್ಯ ಕೈಗೊಂಡು ಹಸ್ತಪ್ರತಿಗಳ ವೈಶಿಷ್ಟ್ಯತೆಯ ಕುರಿತು ಕನ್ನಡ ಹಸ್ತಪ್ರತಿಗಳನ್ನು ಹಾಗೂ ಪ್ರಶಸ್ತಿಗಳು ಎಂಬ ಕೃತಿಯನ್ನು ಕೂಡ ಇವರು ರಚಿಸಿರುವರು. ಅಲ್ಲದೆ ಸಂಶೋಧನಾ ಕ್ಷೇತ್ರದ ಮಹತ್ವತೆಯನ್ನು ಕುರಿತು ಸಂಶೋಧನಾ ಕಥಾ ಎಂಬ ಕೃತಿಯನ್ನು ಕೂಡ ಇವರು ರಚಿಸಿದರು ಹಾಗೂ ಸೋದೆಯ ಅರಸುಮನೆತನದ ಕುರಿತು ಸೋದೆಯ ಸದಾಶಿವರಾಯರ ಗಾಯನ ಕೃತಿಗಳು, ನಂತರ ವಚನಕಾರರ ವಚನಗಳು ಕೂಡ ಇವರು ಸಂಕೀರ್ಣ ವಚನ ಸಂಪುಟ ಎಂಬ ಕೃತಿಯಲ್ಲಿ ಕಂಡು ಸೇರಿದ್ದಾರೆ. ಸಹೃದಯ ಸಾಹಿತ್ಯದಲ್ಲಿ ರಚಿಸ್ತಾ ಇನ್ನೋರ್ವ ಅತಿಥಿ ವೀರಣ್ಣ ರಾಜುರವರು. ಇವರು ಕೂಡ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ ಆರ್ ಸಿ ಹಿರೇಮಠ ಕನ್ನಡ ಜ್ಞಾನಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವರು. ಇವರು ಕನ್ನಡ ಜ್ಞಾನಪೀಠದ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯದ ಕರ್ನಾಟಕ ಸಂಘ ಇದೆಯಲ್ಲ, ಕರ್ನಾಟಕ ಸಂಘದ ಸದಸ್ಯರಾಗಿ ಸೇವೆ ಕೂಡ ಸಲ್ಲಿಸುತ್ತಾರೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಶೋಧನಾ ಕಾರ್ಯ ಕೈಗೊಂಡು ಕನ್ನಡ ಸಾಂಗತ್ಯ ಎಂಬ ಮಹಾಪ್ರಬಂಧವನ್ನು ರಚಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಪಡೆದರು. ಇವರು ಸಾಹಿತಿಗಳಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅಲ್ಲದೆ ಕಳೆದ ವರ್ಷ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಸಾಹಿತಿಗಳಾಗಿ, ಸಂಶೋಧಕರಾಗಿ, ವಿಮರ್ಶಕರಾಗಿ, ನಾಟಕಕಾರರಾಗಿ, ಕಥೆಗಾರರಾಗಿ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಇವರು ಕೊಟ್ಟಿರುವರು. ಅಷ್ಟೇ ಅಲ್ಲ, ಡಾಕ್ಟರ್ ಜಿ ಎಂ ಹೆಗಡೆ ಅವರು ಹೇಳಿದ್ದಾರೆ, ನಾವು ಮತ್ತು ಮಾಸ್ಕಿ ನಾಯ್ಕರು ಕೂಡ ಹಿಂದೂಪಿ ಅವರ ಮನೆಗೆ ನಾವು ಹೋಗಿದ್ದೀವಿ ಕೆಲವೊಂದು ಕಾರಣಾಂತರಗಳಿಂದ ಇಂಥ ಸಮಯದಲ್ಲಿ ಅಂತ ಹಿರಿಯ ವಿಮರ್ಶಕರು ಹೆಗಡೆಯವರು ಕೂಡ ಇದ್ದ ಅವರನ್ನು ಕೂಡ ನಾನು ಇಲ್ಲಿ ನಮ್ಮ ಸಭೆಗೆ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಯತ್ನ ಬಹುಶಃ ಸುಪೋಲಿಯರ್ ಅವರು ಬರಬೇಕಾಗಿತ್ತು. ಅವರು ಈಗಿಂದ ನಮ್ಮ ಈ ಸಭೆಯಲ್ಲಿ ಬಂದು ಹೋಗಿದ್ದಾರೆ. ಅವರ ಪರಿಚಯ ನಿಮಗೆ ಸಾಕಾಗ್ತಿದೆ. ಆದರೂ ಕೂಡ ಅವರನ್ನ ಸಭೆ ವಾಡಿಕೆಯಂತೆ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ನಮ್ಮ ಯಾವುದೇ ಕೆಲಸಗಳಿಗೆ ಸಹೃದಯದಿಂದ ಅವ್ರಿಗೆ ಎಷ್ಟು ಕೆಲಸ ಇದೆ ಅಂತಂದ್ರೆ ಆ ಕೆಲಸಗಳಿಗೆ ಹೈರಾಣ ಆಗ್ಬಿಡುತ್ತೆ. ಆ ಕೆಲಸಗಳಿಗೆ ತಮ್ಮಷ್ಟು ನಾವು ಸಾಕಪ್ಪ ಈ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ, ಅಷ್ಟು ಕೆಲಸ ಮಾಡ್ತಕ್ಕಂಥ ಶ್ರೀ ಶಂಕರ ದೇವರವರು ಈಗ ಅಧೀಕ್ಷಕ ಲೇಖರಾಗಿ ಕದಾದಲ್ಲಿ ಕೆಲಸ ಮಾಡ್ತಕ್ಕಂಥ ಶರಣ ಸಾಹಿತಿಗಳು. ಇವರಿಗೆ ಮತ್ತು ಸಂತೋಷ ಇದೀಗ ನನಗೆ ಅರ್ಧ ಗಂಟೆಗೆ ಸಿಕ್ಕಿದೆ. ಇವರು ಇಡೀ ಕರ್ನಾಟಕ ರಾಜ್ಯದ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ ಇವರಿಗೆ ಪ್ರಮೋಷನ್ ಆಗಿದೆ. ಕೇವಲ ಇಡೀ ಕರ್ನಾಟಕ ರಾಜ್ಯದ ಒಂದು ಅಭಿವೃದ್ಧಿಗಾಗಿ ಅವರು ಶ್ರಮಿಸ್ತಕ್ಕಂಥ ಸೌಭಾಗ್ಯ ಲಭಿಸಿದೆ. ಅವರನ್ನು ಪರಿಚಯಿಸಲಿಕ್ಕೆ ನಾನು ಬಹಳ ಸಂತೋಷಪಡ್ತಾನೆ. ಶ್ರೀ ಶಂಕರ ದೇವರವರು ಇನ್ನು ಇಂದಿನ ಅಧ್ಯಕ್ಷರು ನಿಜವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಯಾವ ಘನತೆ ಗಾಂಭೀರ್ಯದ ವ್ಯಕ್ತಿತ್ವ ಬೇಕೋ ಅವೆಲ್ಲ ಗುಣಗಳನ್ನ ಅಳವಡಿಸಿಕೊಳ್ತಕ್ಕಂಥವ್ರು. ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಆದ ಪ್ರವೃತ್ತಿಯಲ್ಲಿ ಯಾವ ಸಾಹಿತಿಗೂ ಕಡಿಮೆ ಮಾಡ್ತಕ್ಕಂಥ ಸಾಹಿತ್ಯ ಆಸಕ್ತರಷ್ಟೇ ಇಲ್ಲ, ಸಾಹಿತ್ಯಾಭಿಗಳಿಲ್ಲ, ಸುಂದರವಾದ ಉತ್ತಮವಾದ ಶ್ರೇಷ್ಠ ಸಾಹಿತಿಗಳು ಹೌದು, ಉತ್ತಮ ವಾಗ್ಮಿಗಳು ಹೌದು ಅಂತ ಒಬ್ಬ ಘನ ವ್ಯಕ್ತಿಗಳು ನಮ್ಮ ದಾಂಡೇಲಿಯಲ್ಲಿ ದಿವಾಯಸ್ವಾಗಿ ಇಂದಿನವರೆಗೆ ಕೆಲಸವನ್ನು ಸಲ್ಲಿಸುತ್ತಾ ಇದೀಗ ಕೆಲವು ದಿನಗಳ ಹಿಂದೆ ಈ ನಮ್ಮೆಲ್ಲರಿಂದ ತಿಳ್ಕೊಂಡು ಹುಬ್ಬಳ್ಳಿ ಎಸ್ಕಾಂಗೆ SP ಆಗಿ ಬಂದಿದ್ದಾರೆ. ಸನ್ಮಾನ ಶ್ರೀ DV ನಾಯಕರಿಗೆ ನಾನು ಪರಿಚಯಿಸಲಿಕ್ಕೆ ಈಗ ಸಂಘಟಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಅಂತಂದ್ರ ನೀವು ಮಾಸ್ಕರಿ ನಾಯಕರು ಕೇಂದ್ರ ಬಿಂದುವಾಗಿರತಕ್ಕಂಥ ಎಲ್ಲ ಹೇಳ್ಬೋದು. ಈಗ ಇದಕ್ಕೆಲ್ಲ ಕಾರಣೀಭೂತರಲ್ಲ ಹಿನ್ನೆಲೆ. ನಾವೇನು ಹಿಂದಿನ ಮಾಸ್ಕರಿ ನಾಯಕರಿಗೆ ಒಂದು ಟೈಮಲ್ಲಿ ನಾವು ಸಭಾಗಿದ್ರು ಬೆನ್ನಲಾಗಿದ್ದೀವಿ. ಆ ಇತ್ತೀಚೆಗೆ ನಾವು ಸ್ವಲ್ಪ ಮಾಸ್ಕರಿ ನಾಯಕರಿಗೆ ಕಾಣುವ ಅನಿಸ್ತದೆ. ಆದರೂ ಕೂಡ ನಾವು ಯಾವಾಗಲೂ ಅವ್ರಿಗೆ ಕಾಣ್ತಿರ್ತೀವಿ. ಆಗ ಡಾಕ್ಟರ್ DB ಹಿರೇಮಠರವರು
ಪ್ರಾರಂಭದಿಂದಲೂ ಇವತ್ತಿನವರೆಗೂ ಮಾಸ್ಕೇರಿ ನಾಯಕರ ಸಾಹಿತ್ಯಿಕ ಏನಾದರೂ ಇವತ್ತೊಂದು ವೈಶಿಷ್ಟ್ಯ ಬಂದಿತ್ತು, ಗೌರವ ಬಂದಿದೆ ಅಂತಂದ್ರೆ ಅದೆಲ್ಲವೂ ಹಿರಿಯರೊಟ್ಟಿಗೆ ಸಲ್ತಕ್ಕಂಥದ್ದು. ನಾವು ಕೇವಲ ಮಾಸ್ಕೇರಿ ನಾಯಕರಿಗೆ ಇಲ್ಲಿ ಅವರು ಸಾಹಿತ್ಯವನ್ನು ಪ್ರಕಟಿಸ್ತಿದ್ರು, ಇಲ್ಲಿ ನಾವು ಅವ್ರ ಕೆಲಸ ಮಾಡ್ತಿದ್ದೀವಿ, ಜನರಿಗೆ ಪರಿಚಯ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ನಾವೆಲ್ಲ ಕೆಲಸ ಮಾಡ್ತೀವಿ ಸಭಾಯಿತ ನಾವು. ಆದರೂ ಕೂಡ ಇವೆಲ್ಲವೂ ಕೂಡ ಹಿರೇಮಠರ ಒಂದು ಕೆಲಸದ ಹಿಂದೆ ನಾವೆಲ್ಲ ಕೆಲಸಗಳು ಅಷ್ಟೊಂದು ಎದ್ದು ಕಾಣಲಾದ ಬಿ ಹಿರೇಮಠರು ಇವತ್ತಿನ ನಿಜವಾದಂತ ಮನೆಗಳ ಕೇಳಿ ನಾನು ಹೇಳಿಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ನಮ್ಗೆ ಮಾಸ್ಕೇರಿ ನಾಯಕ ನಿಜವಾಗಿ ನಮ್ಮ ಸಂಪತ್ತಿ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ಸ್ವಲ್ಪ ನಮ್ಗೆ ನೋವಾಗತ್ತ, ಕಷ್ಟ ಆಗತ್ತ, ದುಃಖ ಆಗತ್ತ. ಆದ್ರೂ ಕೂಡ ಅವರಿಗೂ ಆ ಸಂಪತ್ತು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಅವರಿಗೆ ಆ ಸಂಪತ್ತಿ ಮೇಲೆ ಹೆಚ್ಚಿನ ಅಧಿಕಾರ ಇದೆ. ನಮ್ಮ ಗ್ರಾವಿಟಿ ಕೂಡ ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನ ಬಿಪಿನವರಿಗೆ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕೇವಲ ಅತಿಥಿಯ ನಾಯಕರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ನಾವು ತುಂಬ ಹೃದಯದಿಂದ ವೈಯಕ್ತಿಕವಾಗಿ ಹಾಗೂ ಈ ಸಂಘಟನೆ ಪರವಾಗಿ ಸ್ವಾಗತಿಸಿಬಿಟ್ರೆ ಸಾಕಾಗುವುದಿಲ್ಲ. ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿನ ಹಿನ್ನೆಲೆ ತಾವಿದ್ದೀರಿ, ಶಕ್ತಿ ತಾವಿದ್ದೀರಿ. ಬಹುಶಃ ಇಲ್ಲಿನ ಸಂಘಟಕರು ಈ ಒಂದು ಸಮಿತಿಯ ಉಪಾಧ್ಯಕ್ಷರುಗಳ ಮಾಡಿರುವಂತಹ ಮುಜುರಾಯಿ ನನಗೇನು ಗೊತ್ತಿಲ್ಲ ಈ ಪರಿಸ್ಥಿತಿ. ಮೊನ್ನೆ ಬಿವಿ ನಾಯಕರನ್ನು ಕರೆದು ಈ ಕೆಲಸ ಮಾಡಲು ಕೂಡ ಹೋಗ್ತಾ ಇದೆ ಅಂತಕ್ಕಂಥದ್ದು ಅವರ ಆದೇಶದ ಮೇರೆಗೆ ಈ ಕೆಲಸ ಮಾಡ್ತಾ ಇದೆ. ಬಹುಶಃ ಆಗಿತ್ತಂತಂದ್ರೆ ಬಹುಶಃ ನಾನು ಬರ್ತಿದ್ದು ಇಲ್ವ ಅಂತಕ್ಕಂಥದ್ದು ನನಗೆ ಹೀಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಒಂದು ಉಪಾಧ್ಯಕ್ಷನಾಗಿ ಯಾವ ಆಗಿದೆ ಹೇಗಿದೆ ಅಂತಕ್ಕಂಥ ಏನೂ ನನಗೆ ನಾನು ಪರಿಚಯ ಇಲ್ಲ. ಯಾವಾಗೊಮ್ಮೆ ಫೋನ್ ಆಗಿರ್ತಕ್ಕಂಥ ಒಂದು ಮಾತು ಅಷ್ಟೇ ನೆನಪಿತ್ತು, ಅದು ಅಲ್ಲಿಗೆ ಆಗೋಗ್ತೇವೆ ಅಂತ ಹೇಳಿ ನಾನು ಬಿಟ್ಬಿಟ್ಟಿದೆ. ಇವತ್ತು ನನ್ನ ಮತ್ತ ಹಸಿರು ಮಾಡಿದ ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಅದು ಎಂಥದಿರಲಿ ಆ ವಿಷಯ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಈ ಕೆಳಗಿನ ಸಂಘಟನೆಗಳ ಮಹಿಳಾ ಮಹಿಳೆಯರು ಬಂದಿದ್ದಾರೆ. ಅವರಲ್ಲಿ ನಾಗಶ್ರೀ ಸ್ವಸಹಾಯ ಸಂಘ, ನಾಗದೇಕ ಸ್ವಸಹಾಯ ಸಂಘ, ನಾಗಮಣಿ ಸ್ವಸಹಾಯ ಸಂಘ, ನಾಗವಿನಿ ಸ್ವಸಹಾಯ ಸಂಘ, ಶಾರದಾ NTC ಕೇಂದ್ರದ ವಿದ್ಯಾರ್ಥಿನಿಯರು ಇವರೆಲ್ಲರೂ ಆಗಮಿಸಿದ್ದಾರೆ. ಈ ಸಭೆಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬೆಳಗನ್ನು ಕೊಟ್ಟಿದ್ದಾರೆ, ಬಳೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ನಾವು ತುಂಬ ಹೃದಯದ ಸ್ವಾಗತವನ್ನ ಅತಿಥಿಗಳನ್ನ ಪರಿಚಯಿಸಿ ಸ್ವಾಗತಿಸಿ ನೆರೆದ ಪ್ರೇಕ್ಷಕ ವರ್ಗದವರನ್ನೆಲ್ಲ ತುಂಬ ಹೃದಯದಿಂದ ಸ್ವಾಗತಿಸಿದಂತಹ MS ಲಮಾಣಿ ಅವರಿಗೆ ಕೃತಜ್ಞತೆಗಳು. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ನಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಆದರದ ಅಭಿಮಾನದ ಗೌರವದ ಸಂಕೇತವಾಗಿರುವಂತಹ ಪುಷ್ಪಗುಚ್ಛದ ವಿತರಣೆ ಇದೀಗ. ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಚನ್ನವೀರ ಕಣವಿಯವರಿಗೆ ಶ್ರೀ PN ವಾಸವೆ ಇವರಿಂದ, ಇನ್ನೋರ್ವ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ PR ಹಿರೇಮಠ ಅವರಿಗೆ ಶ್ರೀ PS ಅಪರಂಜಿ ಇವರಿಂದ, ಡಾಕ್ಟರ್ ವೀರಣ್ಣ ರಾಜು ಅತಿಥಿಗಳು ಇವರಿಗೆ ಮಾನ್ಯ ಶ್ರೀ BB ಕನಸೋಗಿ ಅವರಿಂದ, ಡಾಕ್ಟರ್ GM ಹೆಗಡೆ, ಶ್ರೀ ರಾಘವೇಂದ್ರ ನಾಯಕ್ ಇವರಿಂದ, ಶ್ರೀ ಶಂಕರ್ ದೇವರು, ಶ್ರೀ ಕೀರ್ತಿ ಕಾವಕರ್ ಇವರಿಂದ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ BB ನಾಯಕ್ ಅವರಿಗೆ ಶ್ರೀ IG ಗಡಪಾಂಬಳೆ ಇವರಿಂದ, ಡಾಕ್ಟರ್ BB ಹಿರೇಮಠ ಇವರಿಗೆ ಕುಮಾರ್ ಮಾಸ್ಕೇರಿ ಗುರುರಾಜ್ ಇವರಿಂದ, MK ನಾಯ್ಕ್ ಮಾಸ್ಕೇರಿ ಅವರ ಸುಪುತ್ರ, ಶ್ರೀ ಮಾಸ್ಕೇರಿ MK ನಾಯ್ಕ್ ಇವರಿಗೆ R ಶಿವಸಿಂಗ್ ಇವರಿಂದ, ಶ್ರೀ MS ಲಮಾಣಿ ಇವರಿಗೆ ಶ್ರೀ ಆಳಗುಂಡಿ ಅಂದನಯ್ಯ ಇವರಿಂದ,
ಶ್ರೀಯುತ ಎಂ ಕೆ ನಾಯ್ಕ ಮಾಸ್ಕೇರಿ ಗಿವಿಂಗ್ ಅಂತ ಹೇಳಿ, ಕೊಡುವವರಿಗೆ ಕೊಡುತ್ತದೆ ಅಂತ ಹೇಳಿ. ಹಾಗಾಗಿ ಇದೇ ವೇದಿಕೆ ನಮಗೆ ಸಾಕ್ಷಿ ಆಗ್ತಾ ಇದೆ. ಎಂ ಕೆ ನಾಯ್ಕ ಮಾಸ್ಕೇರಿಯವರಿಗೆ ಕಣವಿ ಎಂಬಂತಹ ಮಹಾನ್ ಕವಿಯಿಂದ ಒಂದು ಆಶೀರ್ವಾದದ ಬಹುಮಾನ. ಇಂಥದ್ದೊಂದು ಅಪೂರ್ವವಾದಂತಹ ಸಾರ್ಥಕವಾದಂತಹ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಉಪಸ್ಥಿತರಿರಲು ಸಾಧ್ಯವಾಗದೇ ಇರುವಂತಹ ಕೆಲವೊಂದು ಮಹನೀಯರು ತಮ್ಮ ಸಂದೇಶಗಳನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಶುಭ ಹಾರೈಸಿ ಕಳುಹಿಸಿಕೊಟ್ಟಿದ್ದಾರೆ. ಅವರ ಅದ್ಭುತವಾದಂಥ ಮಾಸ್ಕೇರಿ ಎಂ ಕೆ ನಾಯ್ಕರ ಸಮಗ್ರ ಬದುಕು ಮತ್ತು ಬರಹದ ಅತ್ಯುನ್ನತ ಶಿಖರದ ಸಾಕ್ಷೀಭೂತವಾದಂಥ ಈ ಸಮಾರಂಭದ ವೇದಿಕೆಯ ಮೇಲಿರ್ತಕ್ಕಂಥ ಸರ್ವರಿಗೂ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸರ್ವರಿಗೂ ನನ್ನ ಕೃತಜ್ಞತೆಗಳನ್ನು ನಾನು ಪ್ರಾರಂಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಾಸ್ಕೇರಿ ಎಂ ಕೆ ನಾಯ್ಕ ಅವರು ಈಗಾಗಲೇ ತಾವು ಈ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಇಲ್ಲಿಯವರೆಗಿನ ಘಟನೆಗಳನ್ನು ನುಡಿದ್ದೀರಿ. ಅವರ ಬದುಕು ಮತ್ತು ಬರಹ ಪ್ರದರ್ಶನ, ನಿದರ್ಶನ ಹಾಗೂ ದರ್ಶನದ ಕಡೆಗೆ ಸಾಗುವಂತಹ ಒಂದು ಪ್ರವಾಹ. ಇವರು ಯಾವುದನ್ನೇ ಮಾಡಿದರೂ ಕೂಡ ದೊಡ್ಡದಾಗಿ ಮಾಡುವಂತಹ ಒಂದು ಮಹಾ ಆಶಯವನ್ನ, ಆಕಾಂಕ್ಷೆಯನ್ನ ಉಳ್ಳಂತ ಕವಿಗಳು. ಪ್ರಾರಂಭದಿಂದಲೂ ಸುಮಾರು 16 ವರ್ಷಗಳಿಂದ ಇವರು ಈ ದಾಂಡೇಲಿಯ ಕ್ಷೇತ್ರದಿಂದ ತಮ್ಮ ಸಾಹಿತ್ಯಿಕ ಚಟುವಟಿಕೆಗಳನ್ನು ಅವ್ಯಾಹತವಾಗಿ ಈ ಘಟ್ಟದವರೆಗೆ ನಿರ್ವಹಿಸಿಕೊಂಡು ಬರಲಿಕ್ಕೆ ಗದುಗಿನ ಪ್ರೊಫೆಸರ್ ವಿ ವಿ ಹಿರೇಮಠರು ಈಗಾಗಲೇ ರಮಾಣ್ ಸರ್ ಅವರು ಹೇಳಿದ ಹಾಗೆ ಒಂದು ಮಾನಸ ಗುರುವಾಗಿ ಅವರನ್ನು ಕಾವ್ಯ ಗುರು ಅಂತ ಹೇಳಿ ಮಾಸ್ಕೇರಿಯವರು ತಮ್ಮ ಹೃದಯದಲ್ಲಿ ಅವರನ್ನ ಸ್ಥಾಪಿಸಿಕೊಂಡು ಏಕಲವ್ಯ ಹೇಗೆ ದ್ರೋಣಾಚಾರ್ಯರನ್ನ ಗುರುವಾಗಿ ಸ್ವೀಕರಿಸಿಕೊಂಡು ವಿದ್ಯೆಯನ್ನ ಸಂಪಾದಿಸಿದನೋ ಹಾಗೆಯೇ ಇವರು ಕೂಡ ಸಂಪಾದಿಸಿದರು. ಪುಣ್ಯಕ್ಕೆ ಹಿರೇಮಠರು ಹೆಬ್ಬಾಳನ್ನು ಕೇಳಲಿಲ್ಲ, ಅವರು ಈ ಸಂಪತ್ತನ್ನ ಅವರಿಗೆ ಕರುಣಿಸಿದರು. ಹಾಗಾಗಿ ನಾನು ಹಿರೇಮಠರಿಗೆ ಮೊದಲು ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗದುಗಿನ ನಡೆದಾಡುವ ದೇವರೆಂದೇ ಖ್ಯಾತರಾಗಿರ್ತಕ್ಕಂಥ ಇತ್ತೀಚೆಗೆ ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ಪಡೆದಂತ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಈಶ್ವರರು, ಅವರಿಗೆ ಗವಾಯಿ ಈಶ್ವರರ ಬಿರುದನ್ನು ಕೂಡ ಮಾಸ್ಕೇರಿಯವರು ತಮ್ಮ ಅತ್ಯುನ್ನತವಾದಂತಹ ಭಕ್ತಿಯ ದ್ಯೋತಕವಾಗಿ ಆ ಪ್ರಶಸ್ತಿಯನ್ನು ನೀಡುವಾಗ ಪೂಜ್ಯರು ಮಾಸ್ಕೇರಿಯವರು ಎಲ್ಲಿರ್ತಾರೆ ನಾನು ಅಲ್ಲಿರ್ತೀನಿ ಅನ್ನುವಂತಹ ಒಂದು ಕಾರಣಿಕ ವಾಣಿಯನ್ನು ಕೂಡ ನುಡಿದಿದ್ದಾರೆ. ಇಂಥ ಒಂದು ಪುಣ್ಯವನ್ನ ಗಳಿಸಿಕೊಂಡಂತ ಮಾಸ್ಕೇರಿಯವರ ಪ್ರಾರಂಭದ ಬರವಣಿಗೆಗಳನ್ನ ನಾನು ಗಮನಿಸಿ ಅವರ ಜೊತೆಗೆ ಸಾಕಷ್ಟು ಜಗಳವನ್ನು ಮಾಡಿದ್ದೇನೆ. ಅವರ ಜೊತೆಗೆ ನಾನು ಬಹಳಷ್ಟು ಸುತ್ತಾಟವನ್ನು ಮಾಡಿದ್ದೇನೆ. ಇದಕ್ಕೆ ಕಾರಣ ಅವರ ಸಾಹಿತ್ಯದ ಪರಿಶುದ್ಧಿಗಾಗಿ, ಅವರ ಬರಹದ ಶುದ್ಧತೆಗಾಗಿ ನಾನು ಅವರ ಜೊತೆಗೆ ಸಾಕಷ್ಟು ಜಗಳವನ್ನು ಮಾಡಿಕೊಂಡಿದ್ದೇನೆ. ಇತ್ತೀಚೆಗೆ ಈಗಾಗಲೇ ಪ್ರೊಫೆಸರ್ ಹಿರೇಮಠರು ಕೂಡ ನನಗೊಂದು ನೆನಪಿಸಿದ್ರು. ಅವರ ಕರಾವಳಿಯ ಒಂದು ಪ್ರವಾಸ ಕಥನದ ಬಿಡುಗಡೆಯ ಸಂದರ್ಭದಲ್ಲಿ ಒಂದು ಕಾಂಟ್ರವರ್ಸಿ ಆಗಿತ್ತಲ್ಲ ಅಂತ ಹೇಳಿ. ಹೌದು, ಆವಾಗ ಅಲ್ಲಿ ಒಂದು ಬರಹವನ್ನ ನಾನು ಪ್ರಶ್ನಿಸಿದ್ದೆ. ಕರಾವಳಿಯಲ್ಲಿ ಗಂಗಾವತನ ಅಂತೇಳಿ ಇವ್ರದ್ದು ಹೇಗೆ ನಾಗವಾರದ್ದು ಬಂತು ಹಾಗೆ ಇವ್ರದ್ದು ಕೂಡ ಕರಾವಳಿಯ ಒಂದು ಪುಸ್ತಕವನ್ನ ಅದು ಬರೆದಾಗ ಅಲ್ಲಿ ಇಲ್ಲಿಯ ಸಾಹಿತ್ಯದ ಬಗ್ಗೆ ಕೆಮ್ಮು ಹೊತ್ತಿಲ್ಲ ಅನ್ನುವಂಥ ಒಂದು ವಾಕ್ಯವನ್ನು ನಾನು ಪ್ರಶ್ನಿಸಿದ್ದೆ. ಇದು ಆವಾಗ ಅದಕ್ಕೆ ಉತ್ತರವಾಗಿ ಹಿರೇಮಠರು ಕೂಡ ಕೊಟ್ಟರು. ಹೀಗೆ ನಾನು ಅವರ ಸಾಹಿತ್ಯದ ಪರಿಶುದ್ಧಿಗಾಗಿ ನಾನು ಬಹಳಷ್ಟು ಅವರ ಜೊತೆಗೆ ಜಗಳವನ್ನು ಮಾಡ್ತಾ ಇತ್ತೀಚೆಗೆ ಕುವೆಂಪು ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಕುವೆಂಪು ಅವರ ಸಾಹಿತ್ಯವನ್ನು ನಾನು ಪುನರಾವಲೋಕನ ಮಾಡುವಾಗ ನನಗೆ ಪದೇ ಪದೇ ಮಾಸ್ಕೇರಿಯವರ ಎಲ್ಲ ಸಾಹಿತ್ಯದ ಚಿತ್ರಣಗಳು ನನಗೆ ಅಲ್ಲಿ ದುಡ್ಡನ್ನು ಕಾಣಲಿಕ್ಕೆ ಶುರುವಾಯಿತು. ಹಾಗಾಗಿ ಮಾಸ್ಕೇರಿಯವರ ಸಾಹಿತ್ಯವನ್ನು ಅತ್ಯಂತ ಗಂಭೀರವಾಗಿ ಓದಬೇಕು ಅನ್ನುವಂತಹ ಒಂದು ಅಭಿಲಾಷೆಯಿಂದ ಅವರ ಎಲ್ಲ ಕೃತಿಗಳನ್ನ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ನನ್ನ ಓದಿನ ಮಿತಿಯಲ್ಲಿ ಅವರನ್ನ ಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿದೆ. ನಂತರ
ಗೆಳೆಯನ ಜೊತೆಗೆ ಸಾಕಷ್ಟು ಈ ಸಾಹಿತ್ಯಿಕ ವಿಚಾರಗಳ ಬಗ್ಗೆ ಒಂದು ಚಿಂತನ ಮತ್ತು ಮಂಥನವನ್ನ ನಡೆಸಿದೆ. ಹಾಗೂ ಈ ನಿಮ್ಮ ಎಲ್ಲ ಪುಸ್ತಕಗಳು ಕೇವಲ ಪುಸ್ತಕಗಳಾಗಿ ಅವು ಬರ್ತಾನೆ ಹೋಗ್ತಾ ಇವೆ. ಅದರೊಳಗಿನ ಏನು ಭಾವ ಸಂಪತ್ತಿದೆ, ಭಾವ ವೈಭವ ಇದೆ, ಜನರಿಗೆ ಅದು ನಿಜವಾಗ್ಲೂ ತಲುಪಿಲ್ಲ. ಮಾಸ್ಕೇರಿಯವರು ಏನಿದ್ದಾರೆ ಅದು ಅಲ್ಲ, ನಿಜವಾಗ್ಲೂ ಮಾಸ್ಕೇರಿಯವರು ಈ ಪುಸ್ತಕದಲ್ಲಿ ಉಳಿದಿದ್ದಾರೆ. ಈ ಪುಸ್ತಕದೊಳಗ ಅಕ್ಷರ ಲೋಕದೊಳಗಿರುವಂತಹ ಮಾಸ್ಕೇರಿಯವರು ನಮ್ಮ ಜನರಿಗೆ ಗೊತ್ತಾಗಬೇಕು ಅನ್ನುವಂತಹ ಅಭಿಲಾಷೆಯಿಂದ ಅವರಿಗೆ ನಾನು ಒಂದು ಕಾರ್ಯಯೋಜನೆಯನ್ನ ಪ್ರಸ್ತುತ ಮಾಡಿದ್ದೆ. ಅದರ ಪ್ರಕಾರ ಮಾಸ್ಕೇರಿಯವರ ಸಮಗ್ರ ಸಾಹಿತ್ಯ ಅವಲೋಕನ, ಚಿಂತನಾವಲೋಕನ ಮಾಡಬೇಕು ಅನ್ನುವಂತಹದ್ದನ್ನ, ಆ ನಂತರ ನನ್ನ ಮಾತು ಅದು ಮಾತಾಗಿಯೇ ಉಳಿಯಿತು. ಅದನ್ನ ನಮ್ಮ ಈ ಡಿವೈಎಸ್ಪಿ ಸಾಹೇಬರಾಗಲಿ, ಲಮಾಣಿ ಸರ್ ಆಗಲಿ, ಹಾಗೂ ವಾಜಪೇಯಿ ಅವರು, ಇನ್ನಿತರ ಕೀರ್ತಿ ಕಾಂಬರ್ ಅವರು, ಇನ್ನಿತರ ಸ್ನೇಹಿತರು ಕೂಡಿಕೊಂಡು ಅದಕ್ಕೆ ಒಂದು ಚಿಂತನಾಗನಂದನ ಸಮಿತಿಯನ್ನಾಗಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮೂಲ ಒಂದು ಸ್ಥಾಪನೆಯನ್ನ ಅವರು ಮಾಡಿದರು. ಈ ಕಾರ್ಯಕ್ರಮದ ಆಗು ಕೂಡ ಅವರು ಕಾರಣೀಭೂತರಾದರು. ಕಾರ್ಯಕ್ರಮದ ಉದ್ಘಾಟನೆ, ಗ್ರಂಥಗಳ ಬಿಡುಗಡೆ, ಗೌರವಾರ್ಪಣೆ ಇವು ಏಕಕಾಲದಲ್ಲಿ ನಡೀತಾ ಇರುವಂತಹದ್ದು. ಈ ಕಾರ್ಯಕ್ರಮ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆಗೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಹಚ್ಚಿಯು ಕನ್ನಡದ ದೀಪ ಗೋಪಾಲಕೃಷ್ಣ ನಾಯ್ಕರಿಂದ ಸ್ಥಾಯಿಯಾದಂತಹ ಸಂಗೀತ, ಡಾಕ್ಟರ್ ಚೆನ್ನವೀರ ಕಣವಿಯವರಿಂದ ಈ ದೀಪ ಬೆಳಗಿಸುವ ಕಾರ್ಯಕ್ರಮದ ಉದ್ಘಾಟನೆ, ಆದ ನಂತರದಲ್ಲಿ ಈ ಗ್ರಂಥಗಳ ಬಿಡುಗಡೆ, ಬೆವರು ಬೆಳಕು ಸಮಗ್ರ ಕಾವ್ಯ ಭಾಗ 1, 2 ಗ್ರಂಥಗಳ ಬಿಡುಗಡೆ ಆಗ್ತಾ ಇದೆ. ಅದರ ನಂತರ ಗೌರವಾರ್ಪಣೆ ಡಾಕ್ಟರ್ ವಿ ಪಿ ಹಿರೇಮಠ್ ಹಾಗೂ ಮಾಸ್ಕೇರಿ MK ನಾಯಕ್ ಅವರಿಗೆ. ಇದೀಗ ದೀಪ ಬೆಳಗಿಸುವವರಿಗೆ ಕಾರ್ಯಕ್ರಮದ ಉದ್ಘಾಟನೆ. ಕಾವ್ಯವಾದ ಇದರ ಬಿಡುಗಡೆ ಡಾಕ್ಟರ್ ಬಿ ಆರ್ ಹಿರೇಮಠ್ ಸಾಹಿತಿಗಳು ಇವರಿಂದ. ಶ್ರದ್ಧಾಂಜಲಿಗಳು. ಈಗ ಗೌರವಾರ್ಪಣೆ. ಈ ಡಾಕ್ಟರ್ ವಿ ಪಿ ಹಿರೇಮಠ್ ಸಾಹಿತಿಗಳು ಇವರಿಗೆ
ಗೌರವಾರ್ಪಣೆ ಮುಖ್ಯ ಅತಿಥಿಗಳಿಂದ ಇವರಿಗೆ ಗೌರವಾರ್ಪಣೆ ಮುಖ್ಯ ಅತಿಥಿಗಳಿಂದ ಶ್ರೀಮತಿ ರಮಾ ಗಾಯತ್ರಿ ಇವರು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇವರಿಂದ ನಾಯಕ ದಂಪತಿಗಳಿಗೆ ಅವರಿಂದ ಮಾಸ್ಕೇರಿ ದಂಪತಿಗಳಿಗೆ ಅತಿಥಿ ಅಭ್ಯಾಗತರನ್ನ ಪರಿಚಯಿಸಿಯಾಗಿದೆ. ಡಾಕ್ಟರ್ ಚೆನ್ನವೀರ ಕಣವಿಯವರನ್ನ ಪರಿಚಯಿಸುವುದು ಅಂತ ಹೇಳಿದ್ರೆ ನನ್ನಂತವರಿಗೆ ಸಮುದ್ರದಲ್ಲಿರುವಂತಹ ನೀರನ್ನ ಬೊಗಸೆಯಲ್ಲಿ ಹಿಡಿದ ಹಾಗೆ ಅವರು ನನ್ನ ಎದೆಯ ಮೂಲ ನನಗಾಗಿರುವಂತಹ ಕೆಲವೊಂದು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಭಾವಜೀವಿ ಸ್ನೇಹಜೀವಿಯಾಗಿರುವ ಕಣವಿಯವರು ಪ್ರೀತಿಯ ಅಂತಃಕರಣಗಳಿಂದ ಮಾನವೀಯ ಸಂಬಂಧಗಳನ್ನು ಬಳೆಯಾಗಿ ಹರಿಸಿದವರು. ನಿಸರ್ಗದ ಬಗೆಗೆ ಗಾಢವಾದಂತಹ ಪ್ರೀತಿ, ಮಾನವ ಬದುಕಿನ ಉತ್ಕರ್ಷದ ಬಗೆಗೆ ಪ್ರೀತಿ ತುಂಬಿದ ಕಣವಿ ಅವರ ಕವಿತೆಗಳು ಸುಸಂಸ್ಕೃತ ಮನಸ್ಸಿನ ಪ್ರತಿಬಿಂಬಗಳು. ಪ್ರಸಾರ ರಂಗದ ನಿರ್ದೇಶಕರಾಗಿ ಸಾಹಿತ್ಯ ಕೃಷಿಯಲ್ಲಿ ಕೂಡ ತೊಡಗಿಕೊಂಡಂತ ಧೀಮಂತ ವ್ಯಕ್ತಿತ್ವ. ಒಂದು ಹಂತದಲ್ಲಿ ನಮ್ಮಂತವರಿಗೆ ಅನಿಸುವಂತಹದ್ದು ಪುರಾಣದಲ್ಲಿ ಬರುವಂತಹ ಕಣ್ವ ಮಹರ್ಷಿಗಳ ಹಾಗೆ ಶಾಂತರು, ಸಮಚಿತ್ತರು ಕಣವಿ. ಇವರು ನಾಡೋಜರು, ಪಂಪ ಪ್ರಶಸ್ತಿ ಪುರಸ್ಕೃತರು. ವಿಜ್ಞಾನ ತಂತ್ರಜ್ಞಾನಗಳು ಆಧುನಿಕ ಕ್ಷೇತ್ರದಲ್ಲಿ ಕ್ಷಿಪ್ರಗತಿಯಲ್ಲಿ ಪ್ರಗತಿಯನ್ನು ಹೊಂದಿರುವಂತಹ ಇಂದಿನ ಕಾಲದಲ್ಲಿ ದೇವಸ್ಥಾನ, ದೇವರು, ಗುಡಿ, ಗಂಟೆಗಳ ಬಗ್ಗೆ ಸ್ವಲ್ಪ ಅನುಮಾನ ಹುಟ್ಟಿಸುವ ಈ ಸಂದರ್ಭದಲ್ಲಿ ಮನುಷ್ಯತ್ವದಲ್ಲಿ, ಮಾನವೀಯತೆಯಲ್ಲಿ, ಜೀವನ ಮೌಲ್ಯಗಳಲ್ಲಿ ದೇವರನ್ನ ಕಾಣುವಂತಹ ಒಂದು ಸಂದರ್ಭ. ಬಹುಶಃ ಇಂಥ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಡಾಕ್ಟರ್ ಚೆನ್ನವೀರ ಕಣವಿ ಅಂತವರಿಗೆ ನಮ್ಮಂತ ಕಿರಿಯರು ತಲೆಬಾಗಿ ನಮಸ್ಕರಿಸುವಂತ, ಮಾನವೀಯ ಮೌಲ್ಯಗಳನ್ನ ಸ್ವೀಕರಿಸುವಂತ ಇಂಥ ಒಬ್ಬ ಕವಿ ಇವರೊಂದು ದೊಡ್ಡ ಕಡಿಮೆ ಇದ್ದ ಹಾಗೆ. ಕಡಿಮೆಯಿಂದ ಮಾತುಗಳನ್ನ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಡಾಕ್ಟರ್ ಚೆನ್ನವೀರ ಕಣವಿ ಅವರಿಂದ ಮಾತು.